ನಾಗೇಂದ್ರ ಸರ್ ಮಾತಾಡಿ. ಈ ವಿಚಾರದಲ್ಲಿ ಏನಾದರೂ ಒಂದು ರಾಜ್ಯ ಜನಕ್ಕೆ ಮಾದರಿಯಾಗಂಥ ವಿಚಾರಗಳಿದಾವ? ಇಲ್ಲ. ಬೇಕಾಗಿರೋದು ಮಾದರಿಯಾಗೋ ವಿಚಾರಗಳು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ITBT ಮಿನಿಸ್ಟರ್ ಆಗಿದ್ದರು. ಏನೇನು ಸಾಕ್ಷಿ ಗುಡ್ಡೆಗಳು ಬಿಟ್ಟಿದ್ದಾರೆ 3 ವರ್ಷದಿಂದ, ಅಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವಾಗ ಗೃಹ ಮಂತ್ರಿ ಇಲಾಖೆಗೆ ಬಂದಾದಮೇಲೆ ಅವ್ರು ಮೊದಲು ಫಸ್ಟು ಲಿಮಿಟ್ ಇರೋಂಥ ಗೃಹ ಮಂತ್ರಿ ಇಲಾಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋಂಥ ಅನಾಹುತಗಳು ಮತ್ತು ಅಲ್ಲಿ ನಡೀತಾ ಇರೋಂಥ ದೌರ್ಜನ್ಯಗಳು, ಪೊಲೀಸರ ದೌರ್ಜನ್ಯಗಳು, ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಸಂರಕ್ಷಣೆ ಮಾಡಬೇಕು. ಹೊರತು ಡಿಪಾರ್ಟ್ಮೆಂಟ್ನ ಕ್ಲೀನ್ ಮಾಡ್ಕೊಬೇಕು ಮೊದಲಾಗಿ. ಇವತ್ತು ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡೋಕ್ಕೆ ಏನು ವ್ಯವಸ್ಥಿತ ಇದೆ ಡಿಪಾರ್ಟ್ಮೆಂಟ್ ಬಗ್ಗೆ ಇವತ್ತು ಇನ್ನೂ ಅರಿವೇ ಇಲ್ಲ ಅವ್ರಿಗೆ. ಈ ಕೂಡಲೇ ಬರ್ತಾ ಇದ್ದಂಗೆ ಅವ್ರದ್ದು ಬಂದು RSS ಸಂಘಟನೆ ಬಗ್ಗೆ ಮಾತಾಡ್ತವ್ರೆ. ನಮಗೆ ಬೇಕಾಗಿರೋದು ರಾಜ್ಯದ 7 ಕೋಟಿ ಜನ ಇವ್ರಿಗೆ ಓಟ್ ಹಾಕಿರೋದು. ಬರೀ RSS ಸಂಘಟನೆಗಳು, ಆ ಸಂಘಟನೆಗಳು, ಈ ಸಂಘಟನೆಗಳ ಬಗ್ಗೆ ಮಾತಾಡೋಕ್ಕಲ್ಲ. ಇವ್ರನ್ನ ಗೃಹ ಮಂತ್ರಿಗಳು ಮಾಡಿದ್ದು 7 ಕೋಟಿ ಜನ. ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು, ಸಮಗ್ರ ರಕ್ಷಣೆ ಬೇಕು, ಮಹಿಳಾ ರಕ್ಷಣೆ ಬೇಕು, ಮಕ್ಕಳ ರಕ್ಷಣೆ ಬೇಕು, ಮತ್ತು ಇವತ್ತು ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಮಾಫಿಯಾ ಮುಕ್ತ ಕರ್ನಾಟಕ ಆಗಬೇಕು. ಇವತ್ತು ರಕ್ಷಣೆ ಕ್ರೈಮ್ ಕಂಟ್ರೋಲ್ ಕಡಿಮೆ ಆಗಬೇಕು. ಇವತ್ತು ನೋಡಿ 44,826 ಮಹಿಳೆಯರು ಇವತ್ತು ಮಿಸ್ಸಿಂಗ್ ಆಗಿದೆ ಕರ್ನಾಟಕದಲ್ಲಿ. 2023ರಲ್ಲಿ 13,392, 2024ರಲ್ಲಿ 14,272, 2025ರಲ್ಲಿ 15,270, 2026ರಲ್ಲಿ 2,130, ಟೋಟಲ್ 44,826. ಯಾವಾಗಿಂದ 2023ರಿಂದ 2025-26ವರೆಗೂ ಮಿಸ್ಸಿಂಗ್ ಆಗಿದೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡ್ರು? ಅದೇ ರೀತಿ ಬಂದಾಗ ಕ್ರೈಮ್ ಒಂದು 2024 21,993 ಕ್ರೈಮ್ಗಳು ನಡೆದಿದ್ದಾವೆ. 24ರಲ್ಲಿ ಬೆಂಗಳೂರು ನಗರದಲ್ಲಿ 17,561 ಪ್ರಕರಣಗಳಾಗಿದ್ದಾವೆ. ಬೆಂಗಳೂರು ನಗರದಲ್ಲಿ ಆಗಿರೋ ಪ್ರಕರಣಗಳು. ಅದೇ ರೀತಿ ಲೈಂಗಿಕ ಕಿರುಕುಳಗಳು 2024ರಲ್ಲಿ ಆಗಿರೋದು 6,326, 736 ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ. ಪೋಸ್ಕೋ ಕೇಸ್ಗಳು 2024 4,019 ಪ್ರಕರಣಗಳು ಆಗಿದ್ದಾವೆ. ಇದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ತಗೊಂಡು, ಗೃಹ ಇಲಾಖೆ ಅನ್ನೋದು ಒಂದು ರಾಜ್ಯದ ರಕ್ಷಣೆ ಕೇಂದ್ರ, ಅದನ್ನು ಇವರು ಸೂಕ್ಷ್ಮ ತಗೊಂಡು ಅದ್ರ ಬಗ್ಗೆ ಏನು ರಕ್ಷಣೆ ತಗೋಬೇಕು, ಮಹಿಳಾ ರಕ್ಷಣೆಗೆ, ಮಕ್ಕಳ ರಕ್ಷಣೆಗೆ, ಕರ್ನಾಟಕ ಜನರ ರಕ್ಷಣೆ ಹೆಂಗೆ ಕೊಡಬೇಕು, ನಾವು ಇವತ್ತೇನಾದರೂ ಕೆಲಸ ಮಾಡಿ ಸಾಕ್ಷಿ ಗುಡ್ಡೆಗಳು ಉಳಿಸ್ಬೇಕು ಅನ್ನೋದು ಇವ್ರ ಮನ ಇಚ್ಛೆಯಲ್ಲಿ ಇರಬೇಕಾಗಿತ್ತು. ಇವತ್ತು ಬರ್ತಾ ಇದ್ದಂಗೆ ಬರೀ 3 ವರ್ಷದಿಂದ ನಾವು ರಾಜ್ಯದಲ್ಲಿ CM ಅವ್ರದ್ದು ಕುರ್ಚಿ ಹೋರಾಟ ನೋಡಿ ಬರೀ ಕಾಂಟ್ರವರ್ಸಿಯಲ್ 3 ವರ್ಷ ಸರ್ಕಾರ ನಡೆದಿದೆ. ಈಗ ಸರ್ಕಾರ CM ಬದಲಾವಣೆ ಆದಮೇಲೆ ಏನಾದರೂ ಸರ್ಕಾರ ಪ್ರಬುದ್ಧತೆಗೆ ಜನರ ರಕ್ಷಣೆ ನಿಂತ್ಕೊಳ್ಳುತ್ತಾ ಅಂತ ನೋಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇವತ್ತೆಲ್ಲ ಮಾಜಿ ಮುಖ್ಯಮಂತ್ರಿ ಮನೆಗೆ ಹೋಗಿ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಸರ್ಕಾರ ಮಾಡಬೇಕು, ಸಮಗ್ರ ಅಭಿವೃದ್ಧಿ ಮಾಡೋಕ್ಕಂತ ಅವ್ರ ಯೋಚನೆ ಇದ್ರೆ ಇವರು ಅವ್ರ ವಿರುದ್ಧ ತದ್ವಿರೋಧವಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡ್ತಾ ಇದ್ದಾರೆ? ಇವತ್ತು ಅಭಿವೃದ್ಧಿ ಮಾಡಬೇಕಾಯ್ತು, ರಕ್ಷಣೆ ಕೊಡಬೇಕಾದರೆ ಹೊಲನೇ ಎದ್ದು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಇವತ್ತು ಇವ್ರು ರಕ್ಷಣೆ ಕೊಡಬೇಕಾದವರು ಕಾಂಟ್ರವರ್ಸಿಗೆ ತಗೊಂಡ್ಬರ್ತಾ ಇದ್ದಾರೆ ವಿಷಯನ. ಇವತ್ತು ಕಾಂಟ್ರವರ್ಸಿ ಚರ್ಚೆ ಆಗ್ತಿದೆ ಅಂದ್ರೆ ಕೈಲಾದವ್ರು ಮೈ ಪರ್ಚ್ಕೊಂತ ಇದ್ದಾರಾ? ಉತ್ತರ ತಗೊಳ್ಳೋಣ ಸರ್. ಲೆಕ್ಕ ಕೊಟ್ಟರು ಅವರು ರಾಜ್ಯದಲ್ಲಿ ಏನೇನು ಜ್ವಲಂತ ಸಮಸ್ಯೆಗಳು ಇದೆ